ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಇವತ್ತು ಎಲ್ಲರದು ಹಬ್ಬ ಆಯಿತು ಅಂದ್ಕೋತೀನಿ. ನಮ್ಮದು ಹಬ್ಬ ಆಯಿತು. ಹಬ್ಬ ಆದಮೇಲೆ ತುಂಬ ಕೆಲಸಗಳಿರುತ್ತೆ. ಅದು ಎಷ್ಟಿರುತ್ತೆ ಅಂದರೆ ನಾವು 2 ತಿಂಗಳಿಂದ ಎಷ್ಟು ಕೆಲಸ ಮಾಡಿರ್ತೀವೋ ಅಷ್ಟೇ ಕೆಲಸ ಹಬ್ಬ ಆದಮೇಲೂ ಕೂಡ ಇರುತ್ತೆ. ತುಂಬ ಮೈಕೈ ನೋವು, ಸುಸ್ತು ತುಂಬ ಆಗಿಬಿಟ್ಟಿತ್ತು. ಬೆಳಗ್ಗೆ 5 ಗಂಟೆಗೆ ಎದ್ದೆ. ಎಲ್ಲ ದೇವ್ರ ಸಾಮಾನೆಲ್ಲ ಹಂಗಂಗೆ ಇತ್ತು. ಅದೆಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡಬೇಕಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ಹೊರಗಡೆ ನೋಡಿದ್ರೆ ಇನ್ನೂ ಕತ್ಲೆನೇ ಇತ್ತು. ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಿದ್ದರು. ಇವಾಗಲೇ ಎದ್ದುಬಿಟ್ಟು ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ 4:45 5 ಗಂಟೆಗೆ ಎದ್ದು ಫಸ್ಟು ಬಾಗಿಲು ತೊಳ್ಕೊಂಡೆ. ಬಾಗಿಲೆಲ್ಲ ತೊಳೆದ್ಬಿಟ್ಟು 1 ಅವರ್ ಕೆಲಸ ಬೇಕು ನನಗೆ ಬಾಗಿಲು ತೊಳಿಬೇಕು ಅಂದರೆ. ಯಾಕಂದರೆ ಮೇಲಿಂದ ಕೆಳಗಡೆ ಗಂಟ ತೊಳಿಬೇಕು. ಇವತ್ತಂತೂ ತುಂಬಾ ಆಗೋಯ್ತು ಕೆಲಸಗಳಂತೂ. ಎಲ್ಲ ಬಾಗಿಲೆಲ್ಲ ತೊಳೆದು ಕೆಳಗಡೆ ಹೋಗಿ ಹೂವೆಲ್ಲ ಬಿಡಿಸ್ಕೊಂಡು ಒಂದೇ ಸಲ ಮೇಲಕ್ಕೆ ಬಂದುಬಿಟ್ಟೆ. ಮತ್ತು ಹಗಲೆಲ್ಲ ಕೆಳಗಡೆ ಹೋಗೋಕ್ಕಾಗಲ್ಲ. ಸ್ನಾನ ಮಾಡಿಲ್ಲ ಅಂದರೆ ನಾನು ಹೊರಗಡೆ ಹೋಗೋದಿಲ್ಲ ಜಾಸ್ತಿ ಕತ್ಲೆ ಬೆಳಕಲ್ಲಿ. ನೈಟಿ ಬೇರೆ ಹಾಕ್ಕೊಂಡಿರ್ತೀನಲ್ಲ, ಅದಕ್ಕೋಸ್ಕರ. ಡ್ರೆಸ್ ಹಾಕ್ಕೊಂಡಿದ್ರೆ ಓಕೆ, ಪರವಾಗಿಲ್ಲ, ಕೆಳಗೆ ಮೇಲೆ ಓಡಾಡ್ತಾ ಇರ್ತೀನಿ. ಆ ನೈಟಿ ಹಾಕ್ಕೊಂಡಿದ್ರೆ ಎಲ್ಲೂ ಹೋಗಲ್ಲ ನಾನು. ಆ ಸೀರೆ ಬೇರೆ ಉಟ್ಕೊಂಡಿದ್ನಲ್ಲ ನಿನ್ನೆ ಎಲ್ಲ, ಅದು ತಕ್ಷಣಕ್ಕೆ ನೈಟಿ ಹಾಕ್ಕೊಂಡಿದ್ದೆ. ಅದಕ್ಕೆ ಕತ್ಲೆ ಇದ್ದಾಗಲೇ ಬಾಗಿಲು ತೊಳ್ಕೊಬಿಟ್ಟೆ. ಫಸ್ಟು ಬಾಗಿಲೆಲ್ಲ ತೊಳ್ಕೊಂಡು ಕೆಳಗಡೆ ಹೋಗಿ ಪಾರಿಜಾತ ಹೂವು ತುಂಬಾ ಬಿಟ್ಟಿತ್ತು. ಕೆಳಗಡೆ ಉದುರಿರೋ ಹೂವು ಮಾತ್ರ ಎತ್ಕೊಂಡು ಬಂದೆ. ಇನ್ನು ಇದು ಹೂವು ಗಿಡದಿಂದೆಲ್ಲ ಅಳ್ಳಾಡಿಸಿ ನಾನು ಹೂವೆಲ್ಲ ತಂದಿಲ್ಲ. ಅಷ್ಟು ಹೂವು ಎತ್ಕೊಂಡು ಬಂದೆ ನಾನು. ಒಂದು 5:15 ಕೆಳಗಡೆ ಉದುರಿರೋದು ಹೂವು ಮಾತ್ರ ಎತ್ಕೊಂಡು ಬಂದೆ. ಇನ್ನು ಮಿಕ್ಕಿದ್ದು ಕೆಳಗಡೆ ಮನೆಯವರು ಮರನ ಉದುರಿಸ್ಕೋತಾರೆ. ಇನ್ನೂ ನೋಡಿರಿ ಎಷ್ಟೊಂದು ಹೂವು ಬಿಟ್ಟಿದೆ. ನಮ್ಮದು ಅಡುಗೆ ಮನೆ ಹತ್ರನೇ ಮರ ಇರೋದ್ರಿಂದ ತುಂಬ ಹೂವು ಬಿಡುತ್ತೆ. ಅಷ್ಟರಲ್ಲಿ ನನ್ನ ಮಗ ಬೇಗ ನಾನು ಡ್ಯೂಟಿಗೆ ಹೋಗಬೇಕು, ನನಗೆ ತಿಂಡಿ ಮಾಡಿಕೊಡು ಅಂತ 6 ಗಂಟೆಗೆಲ್ಲ ಫೋನ್ ಮಾಡಿಬಿಟ್ಟ. ಅದಕ್ಕೆ ಬೇಗ ಬಿಸಿಬೇಳೆ ಬಾತ್ ಮಾಡಬೇಕು ಅಂತ ಫಸ್ಟೇ ರೆಡಿ ಮಾಡ್ಕೊಂಡಿದ್ದೆ. ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ರಾತ್ರಿಯೇ. ತರಕಾರಿ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರನೇ ನಾನು ಬಿಸಿಬೇಳೆ ಬಾತ್ ಮಾಡ್ಕೊತಾಯಿದ್ದೀನಿ. ಬಿಸಿಬೇಳೆ ಬಾತ್ಗಂತೂ ಮಾಮೂಲಿ ಯಾವಾಗೂ ನಾನು ರೆಸಿಪಿಗಳು ಮಾಡ್ತಾನೆ ಇರ್ತೀನಲ್ಲ. ಈರುಳ್ಳಿ ಯೂಸ್ ಮಾಡಲ್ಲ ನಾನು ಬಿಸಿಬೇಳೆ ಬಾತಿಗೆ. ಸ್ವಲ್ಪ ಎಣ್ಣೆ, ತುಪ್ಪ, ಕ್ಯಾಪ್ಸಿಕಮ್ಮು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹಿಂಗು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇರ್ತೀನಿ. ಆಮೇಲೆ ನಾನು ಪೌಡ್ರು ಹಾಕ್ಕೊಳ್ಳಲ್ಲ. ಮನೆಯಲ್ಲೇ ಮಸಾಲೆ ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ರುಬ್ಬಿಟ್ಟು ಹಾಕೋದು. ಅಂಗಡಿ ಪೌಡ್ರು ನಾನು ಯೂಸ್ ಮಾಡಲ್ಲ. ಈಗ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ತೀನಲ್ಲ, ಅದಕ್ಕೋಸ್ಕರ ಒಂದು ಹಣ್ಣಾಗಿರೋದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಅಂಗಡಿ ಪೌಡ್ರಾದರೆ ಅಷ್ಟು ಟೇಸ್ಟ್ ಇರೋಲ್ಲ. ನಮ್ಮ ಮನೇಲಿ ಯಾರೂ ತಿನ್ನೋದು ಇಲ್ಲ. ನಾನು ಅಭ್ಯಾಸ ಮಾಡಿರೋದೇ ಹೀಗೆ, ಮನೇಲೇ ಪೌಡ್ರು ಮಾಡಿ ಅದನ್ನೇ ಟೇಸ್ಟ್ ಇಟ್ಕೊಬಿಟ್ಟಿದ್ದಾರೆ. ಅಂಗಡಿದು ತಿನ್ನೋದು ಇಲ್ಲ. ನಮಗೂ ಇಷ್ಟ ಆಗೋಲ್ಲ ಅಂಗಡಿ ಪೌಡ್ರು. ನಾನು ಫಸ್ಟೇ ಹುರಿದು ಪೌಡ್ರು ಮಸಾಲೆ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಯಾವಾಗ ತಕ್ಷಣಕ್ಕಾಗುತ್ತೆ ಅಂತ ನಾನು ಸ್ವಲ್ಪ ಅರ್ಧ ಕೆಲಸ ಅಡುಗೆ ಸ್ವಲ್ಪ ಮುಗಿಸ್ಬಿಟ್ಟಿರ್ತೀನಿ. ಯಾಕಂದರೆ ಹುಡುಗರು ಯಾವ ಟೈಮ್ಗೆ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಒಂದೊಂದು ಸಲ ವರ್ಕ್ ಫ್ರಮ್ ಮಾಡ್ತಾರೆ, ಒಂದೊಂದು ಸಲ ಆಫೀಸ್ಗೆ ಹೋಗಬೇಕು ಅಂತಾರೆ. ಅದಕ್ಕೋಸ್ಕರನೇ ಫಸ್ಟೇ ರೆಡಿ ಮಾಡಿ ಅರ್ಧ ಮಾಡಿ ಇಟ್ಕೊಂಡಿರ್ತೀನಿ. ಆವಾಗ ನನಗೆ ಈಸಿ ಆಗುತ್ತೆ. ಎಷ್ಟು ಗಂಟೆಗೆ ಹೋಗ್ತಾರೆ, ಲೇಟಾಗಿ ಹೋಗ್ತಾರೆ ಅಂದರೆ ಲೇಟಾಗಿ ಮಾಡ್ತೀನಿ. ಬೇಗ ಹೋಗ್ತಾರೆ ಅಂದರೆ ಪಟ್ಟಂತ ಮಾಡೋಕ್ಕೆ ನಂಗೆ ಈಸಿ ಆಗುತ್ತೆ. ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿರ್ತೀನಿ. ಯಾವುದೇ ಅಡುಗೆ ಮಾಡಬೇಕಂದ್ರೂ ಪಕ್ಕ ಸ್ವಲ್ಪ ಬಿಸಿನೀರು ಇಟ್ಕೊಂಡಿರಬೇಕು. ಆವಾಗ ನಮಗೆ ಬೇಗ ಅಡುಗೆ ಕೆಲಸ ಮುಗಿದೋಗುತ್ತೆ. ಅಷ್ಟರಲ್ಲಿ ನಾನು ಈ ಕಡೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಧನಿಯಾ ಎಲ್ಲವೇ ಅದೆಲ್ಲ ರುಬ್ಬಿ ಹಾಕ್ಕೊಂಡೆ. ಈಗ ಬೇಳೆ ಹುಣಸೆಹಣ್ಣು ರಸ ಸ್ವಲ್ಪ ಬಿಟ್ಕೊತೀನಿ. ಈಗ ಬೇಳೆ ಮತ್ತು ತರಕಾರಿ ಎಲ್ಲ ಸಪ್ರೇಟಾಗಿ ಕೂಗಿಸಿಟ್ಟಿದ್ದೆ. ಸಮ ಪ್ರಮಾಣ ತೊಗೋತೀನಿ. ಅಕ್ಕಿ ಮತ್ತು ಬೇಳೆ ಸಮ ಪ್ರಮಾಣದಲ್ಲಿ ಬೇಯಿಸಿಟ್ಕೊಂಡಿರ್ತೀನಿ.
ತರಕಾರಿ ಕೂಡ ಅದ್ರ ಜೊತೆಲೇ ಹಾಕ್ಕೊಂಡಿರ್ತೀನಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ. ಇದು ಕುದಿ ಬಂದಾಗ ಅದನ್ನು ಹಾಕ್ಕೋತೀನಿ. ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀನಲ್ಲ, ಇವಾಗ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಅಲ್ಲಿಗೆ ಸರಿ ಆಗುತ್ತೆ. ಇವಾಗ ಸ್ವಲ್ಪ ಕುದಿ ಬಂತು. ಯಾಕಂದರೆ ಈ ಕೆಲಸ ಎಲ್ಲ ನನಗೆ ಬೇಗ ಬೇಗ ಹೋಗ್ತೀನಿ ಅನ್ನುವಾಗ ಫಸ್ಟ್ ಈ ಕೆಲಸಗಳೆಲ್ಲ ಮುಗಿಸ್ಕೊಟ್ಬಿಡ್ಬೇಕು. ಆವಾಗ ನಾವು ಬೇರೆ ಕೆಲಸ ಮಾಡ್ಬೋದು. ನಾವು ಬೇರೆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಪಾಪ ಅವರು ಡ್ಯೂಟಿಗೆ ಹೋಗೋರಲ್ಲ, ಹೆಂಗೆ ತಿನ್ಬೇಕು ಹೇಳ್ರಿ. ಅದಕ್ಕೆ ನಾನು ಅವರು 6 ಗಂಟೆಗೆಲ್ಲ ಫೋನ್ ಮಾಡ್ದೆ ಅಂಥೇಳಿ 6:30ಗೆಲ್ಲ ತಿಂಡಿ ರೆಡಿ ಆಗೋಯ್ತು. ಬಿಸಿಬೇಳೆಬಾತ್ ಮಾಡಿಬಿಟ್ಟೆ. ಅವನು ಏನೋ ಮೀಟಿಂಗ್ ಇದೆ ಅಂತ ಹೇಳ್ದ ರಘು, ಅದಕ್ಕೇ ಬೇಗ ಆಯಿತು ತಿಂಡಿ. ಈಗ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದನ್ನ ಹಾಕ್ಕೊಂಡೆ. ಈಗ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಬಿಸಿಬೇಳೆಬಾತು ಫುಲ್ ರೆಡಿ ಆಯಿತು. ಸೂಪರಾಗಿರುತ್ತೆ ಇದು. ಅಂಗಡಿ ಪೌಡ್ರಂತೂ ಅಲ್ಲ, ಮನೆ ಪೌಡ್ರು. ಸಪ್ರೇಟಾಗಿ ನಾನು ಕಡಲೆಕಾಯಿ ಬೀಜ ಮತ್ತು ಕರಿಬೇವು ಸೊಪ್ಪು, ಬೇಕು ಅಂದರೆ ಗೋಡಂಬಿ, ಅದನ್ನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪದಲ್ಲಿ ಹುರಿದು ಹಾಕ್ತೀನಿ ನಾನು. ತುಂಬಾ ರುಚಿ ಇರುತ್ತೆ ಇದು. ಅದ್ರ ಜೊತೆಲೇ ಹಾಕಲ್ಲ, ಸಪ್ರೇಟಾಗಿ ಕರುಮ್ ಅನ್ನುತ್ತೆ ತಿಂತಾಯಿದ್ರೆ. ತುಂಬ ಅಂದರೆ ಹೆವಿ ಕೆಲಸ ಹೋಗಿದೆ. ಆಮೇಲೆ ಇದಾದಮೇಲೆ ಮತ್ತೆ ತುಪ್ಪ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ನಿಮ್ಮ ಮನೇಲೂ ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರು ಹೊಸಬ್ರಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊತೀನಿ. ಆ ಪ್ರಸಾದಿಗೆ ಬಾಕ್ಸ್ ಕಟ್ತಾಯಿದ್ದೀನಿ. ಅವ್ನು ಇಲ್ಲಿ ತಿನ್ನೋಕ್ಕೆ ಟೈಮ್ ಇಲ್ಲ, ನಂಗೆ ಬಾಕ್ಸ್ ಕಟ್ಬಿಡು ಅಂದ. ಅದಕ್ಕೆ ಅವನಿಗೆ ಸ್ವಲ್ಪ ಬಾಕ್ಸ್ ಕಟ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ತುಪ್ಪ, ಸೈಡಲ್ಲಿ ಸ್ವಲ್ಪ ಚಿಪ್ಸ್ ಇತ್ತು, ಅದನ್ನು ಕೂಡ ಪ್ಯಾಕ್ ಮಾಡಿ ಕಳಿಸ್ತೀನಿ. ಇದು ಪ್ರಸಾದಿಗೆ ಪ್ಯಾಕ್ ಆಯಿತು. ಸದ್ಯ ಅವರೆಲ್ಲ ಹೋಗ್ಬಿಟ್ರೆ ನಂಗೆ ಇನ್ನೂ ಈಸಿ ಆಗಿಬಿಡುತ್ತೆ ಕೆಲಸ. ಪಟ್ ಅಂತ ಎಲ್ಲ ಬೇರೆ ಕೆಲಸ ಮಾಡ್ಕೋಬೋದು. ಅಷ್ಟರಲ್ಲಿ ಇವನು ದೊಡ್ಡವನು ಬಂದ. ಅವನು ಕೂಡ ಅವನಿಂದಾನೇ ಸ್ವಲ್ಪ ಬೇಗ ಆಯ್ತು ಇವತ್ತು ತಿಂಡಿ. ಹೇಳ್ಬೇಕಂದ್ರೆ ಅವನು ಇಲ್ಲೇ ಸ್ವಲ್ಪ ತಿಂತಾಯಿದ್ದಾನೆ. ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಅವ್ನು ಮಧ್ಯಾಹ್ನ ಅಲ್ಲಿ ಆಫೀಸಲ್ಲಿ ಲಂಚ್ ಕೊಡ್ತಾರೆ ಅವನಿಗೆ, ಇಲ್ಲಾಂದರೆ ಹೊರಗಡೆ ಮಾಡ್ಕೋತಾನೆ. ಅವನದು ಟಿಫನ್ ಆಯ್ತಾಯಿದೆ. ಚಿಕ್ಕೊಂದು ಬ್ಯಾಗ್ ರೆಡಿ ಆಗಿದೆ. ಈಗ ಪೂಜೆಗೆ ಇಟ್ಟಿದ್ದೆಲ್ಲ ಬೆಳ್ಳಿ ಸಾಮಾನುಗಳೆಲ್ಲ ದೇವ್ರ ಮನೇಲಿ ಹಂಗೆ ಇಟ್ಬಿಟ್ಟಿದ್ದೆ. ಅದು ಯಾವುದೂ ತೊಳೆದಿತ್ತಿಲ್ಲ. ಮತ್ತು ಇದ್ದರೆ ಹಂಗೆ ಇದ್ಬಿಡುತ್ತೆ ಅಂತ ಫಸ್ಟು ಆ ಕೆಲಸ ಮುಗಿಸ್ಕೊಂಡೆ. ಲಾಸ್ಟಲ್ಲಿ ಬೇಕಾದರೆ ನಂದು ಸ್ನಾನ ಪೂಜೆ ಲೇಟಾಗಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಫಸ್ಟ್ ಇವೆಲ್ಲ ಕ್ಲೀನ್ ಮಾಡಿ ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಟ್ಬಿಟ್ರೆ ಒಳ್ಳೆಯದು ಅಂದ್ಬಿಟ್ಟು ಎಲ್ಲ ತೊಳೆದು ಕ್ಲೀನಾಗಿ ಒರೆಸಿ ಒಣಗಾಕಿ ಡ್ರೈ ಮಾಡೋಕ್ಕೆ ಇಟ್ಟಿದ್ದೆ. ಈಗ ಕ್ಲೀನಾಗಿ ಪೇಪರ್ ಸುತ್ತಿ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಬಿಡ್ತೀನಿ. ಯಾವಾಗೂ ನಾನು ಪೇಪರ್ ಸುತ್ತೇ ಇಡೋದು. ಎಲ್ಲ ಒಂದೊಂದು ಸೆಟ್ ಮಾಡಿ ಇಟ್ಬಿಟ್ರೆ ನಮಗೂ ತೊಗೊಳೋವಾಗ ತುಂಬ ಈಸಿ ಆಗುತ್ತೆ. ಒಂದಕ್ಕೊಂದು ಟಚ್ ಆಗಿ ತಗ್ಗಲ್ಲ. ಕ್ಲೀನಾಗಿ ಹಿಂಗೆ ಪ್ಯಾಕ್ ಮಾಡಿ ಒರೆಸಿ ಕ್ಲೀನಾಗಿ ಈ ಥರ ಪೇಪರ್ ಸುತ್ತಿ ಇಟ್ಬಿಟ್ರೆ ನಮ್ಗೆ ಯಾವಾಗ ಬೇಕಂದರೆ ಆವಾಗ ತೊಗೊಬೋದು. ನಾನು ಹಾಗೆ ಎಲ್ಲ ಎತ್ತಿ ದೇವ್ರ ಮನೇಲಿ ಇಟ್ಬಿಟ್ಟಿದ್ದೆ. ನಾವು ಎಷ್ಟು ಹಬ್ಬ ಮಾಡ್ತೀವೋ ಅಷ್ಟೇ ಕೆಲಸ ಇರುತ್ತಪ್ಪ ಅಂತ ಅನಿಸುತ್ತೆ. ನಮಗೆ ಕ್ಲೀನಾಗೆ ಎಲ್ಲ ಕ್ಲೀನಾಗಿ ಎತ್ತಿಟ್ಕೋಬೇಕು. ಇಲ್ಲಾಂದರೆ ಈಗಿನ ರೇಟಲ್ಲಿ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅನ್ನಿಸ್ತೈತೆ. 2 ತಟ್ಟೆ ಕೂಡ ಅದರಲ್ಲಿನೇ ಕ್ಲೀನಾಗಿ ದೊಡ್ಡ ಪೇಪರಲ್ಲಿ ಹಾಕಿ ಸುತ್ತಿ ಇಡ್ತೀನಿ. ಇದು ನಾನು ಬಾಗಿನ ಸಾಮಾನು. ಇದು ತುಂಬ ಚೆನ್ನಾಗಿದೆ. ನಾನು ಈ ಬಾಗಿಣಗಿಂತ ಇದನ್ನೇ ಸೆಟ್ಟೇ ತೊಗೊಬಿಟ್ಟಿದ್ದೀನಿ ಬೆಳ್ಳಿಲಿ. ಇದು ಭಾಳ ಚೆನ್ನಾಗಿದೆ. ಇದರಲ್ಲೆಲ್ಲ ಇರುತ್ತೆ ನೋಡಿರಿ, ತೋರಿಸ್ತೀನಿ ನಾನೀಗ. ನಾನು ಇದನ್ನೇ ಬಾಗಿಣಕ್ಕೆ ಇಡೋದು. ಗೌರಮ್ಮಂಗೂ ಇದೇ ಇಡೋದು, ವರಮಹಾಲಕ್ಷ್ಮಿಗೂ ಇದೇ ಬಾಗಿನ ಸೆಟ್ ಇಡೋದು. ಇದು ಅವಾಗ ತೊಗೊಂಡಾಗ ನನಗೆ ಕಮ್ಮಿ ಪ್ರೈಸ್ ಬಿಟ್ಟಿತ್ತು, 3,500 ಏನೋ ಬಿಟ್ಟಿತ್ತು. ಈಗ ಎಷ್ಟು ಅಂತ ಗೊತ್ತಿಲ್ಲ ನನಗೆ. ತೊಗೊಂಡಾಗಲೇ 3-4 ವರ್ಷ ಆಯಿತು ಅನಿಸುತ್ತೆ. 2 ಬಾಳೆಹಣ್ಣು, ಇದು 2 ಬಾಳೆಹಣ್ಣು ಬೆಳ್ಳಿದೆ ಇದು. ಮತ್ತು ಇದು ಬ್ಲೌಸ್ ಪೀಸು ಬೆಳ್ಳಿದೆ.
ಈ ಒಂದು ಜೊತೆ ಮರ, ಚಿಕ್ಕ ಚಿಕ್ಕ ಮರಗಳು ಒಂದು ಸೆಟ್ ಕೊಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತೀರ. ಇದು ಅಡಿಕೆ, ಬಟ್ಲು ಅಡಿಕೆ ಇದು. ಇದು ತೆಂಗಿನಕಾಯಿ. ಆಮೇಲೆ ಇದು ಈ ವೀಳ್ಯದೆಲೆ ಅಡಿಕೆ, ವೀಳ್ಯದೆಲೆ ಅಡಿಕೆ ಒಂದು ಜೊತೆ ಎರಡು. ಇದು ಅರಿಶಿನ ಕುಂಕುಮ ಬಟ್ಲು. ಇದು ಬಾಚಣಿಗೆ. ಇಷ್ಟು ಒಂದು ಸೆಟ್ ಸಿಗುತ್ತೆ. ನಾನು ಗೌರಮ್ಮಂಗೂ ಇದೇ ಸೆಟ್ ಇಕ್ತೀನಿ ಮತ್ತು ವರಮಹಾಲಕ್ಷ್ಮಿಗೂ ಇದೇ ಸೆಟ್ ಇಕ್ತೀನಿ. ನನಗೆ ಈಸಿ ಆಗುತ್ತೆ. ಇದು ತೊಗೊಂಡು ತುಂಬ ಚೆನ್ನಾಗಿತ್ತು. ಒಂದು ಜ್ಯುವೆಲ್ ಕಾಲ್ಸ್ಗೆ ಹೋಗಿದ್ದೆ, ಏನೋ ತೋರಬೇಕು ಅಂತೇಳಿ. ಆವಾಗ ಈ ಸೆಟ್ಟು ಇತ್ತು. ಇದು ತೊಗೊಂಡೆ. ಆವಾಗ ತುಂಬಾ ಕಮ್ಮಿಗೆ ಸಿಕ್ತು ನನಗೆ. ಇವಾಗ ತುಂಬ ಬೆಳ್ಳಿ ರೇಟು ಜಾಸ್ತಿ ಇರೋದ್ರಿಂದ ಎಷ್ಟಂತ ನನಗೆ ಗೊತ್ತಿಲ್ಲ. ಇದನ್ನು ಹಾಕಿ ಒಂದು ಪ್ಯಾಕಲ್ಲಿ ಮಾಡಿ ಇಟ್ಬಿಡ್ತೀನಿ. ಇದು ಪ್ಯಾಕ್ ಸಮೇತ ನಾನು ಬಾಗ್ನಿಗೆ ಇಕ್ತೀನಿ, ಮತ್ತು ಹಂಗೆ ತೆಗೆದು ಹಂಗೆ ಇಟ್ಕೋತೀನಿ. ತುಂಬ ಚೆನ್ನಾಗಿದೆ. ಇದಂತೂ ಕ್ಯೂಟಾಗಿದೆ ಇದು ನೋಡೋಕ್ಕೆ. ಇದೊಂದು ಸೆಟ್ಟು ಬಾಕ್ಸ್ ಸಮೇತ ಇಕ್ಬಿಡ್ತೀನಿ. ಹಂಗೆ ಬಾಕ್ಸ್ ಸಮೇತ ಎತ್ತಿಕ್ತೀನಿ. ನಿಮ್ಗಿಷ್ಟ ಆದರೆ ನೀವು ಇದೇ ಥರದ್ದು ಒಂದು ಸೆಟ್ ತೊಗೊಳ್ಳಿ. ಇದು ಬಳೆಗಳಂತೂ ಇವ್ರು ಕೊಟ್ಟಿದ್ದ ಕುಂಕುಮದ ಬಳೆಗಳು ಒಂದೆಲ್ಲ ಒಂದು ಕವರಲ್ಲಿ ಹಾಕಿಟ್ಬಿಟ್ಟಿದ್ದೆ ಮೊನ್ನೆ. ಯಾವುದು ಸೆಟ್, ಒಂದೊಂದು ಚಿಕ್ಕದು, ಒಂದು ದೊಡ್ಡದು. ಎಲ್ಲಿ ಅವರು ಕೊಡೋರು ಹಂಗೆ ಅನಿಸುತ್ತೆ, ಇಲ್ಲಿಂದ ಅಲ್ಲಿ ಉಲ್ಟಾ ಪಲ್ಟಾ ಇದು ಒಡೆದೇ ಹೋಗ್ಬಿಟ್ಟಿದೆ ಅದರಲ್ಲಿ ಬಳೆ. ಇದೆಲ್ಲ ತುಂಬ ಚಿಕ್ಕ ಸೈಜು, ತುಂಬ ಅಂದರೆ ತುಂಬ ಚಿಕ್ಕ ಸೈಜ್ ಬಳೆಗಳು. ಇದಾಗೋದೇ ಇಲ್ಲ ನನಗೆ. ಒಂದು ದೊಡ್ಡದು ಚೆನ್ನಾಗಿರೋದೆಲ್ಲ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇದಾಗದೇ ಇರೋದೆಲ್ಲ ಎಲ್ಲಾರ ನೀರದ ಕೆಳಗೋ ಎಲ್ಲಾರ ಮರದ ಕೆಳಗಡೆನೇ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಬಳೆಗಳೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದು ನಮ್ಮ ಮನೆಯವ್ರು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ಉಪ್ಪಿಟ್ಟು ಬಿಸಿಬೇಳೆಭಾತ್ ನನಗೆ ಬೇಡ, ನಂಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಡು ಅಂದರು. ಮತ್ತು ಅವರೊಬ್ರಿಗೋಸ್ಕರ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಡ್ತಾಯಿದ್ದೀನಿ. ಹಿಂಗೆ ಏನಾರು ಒಂದು ಜಾಸ್ತಿ ಕೆಲಸ ಇರುವಾಗ ಇನ್ನೂ ಏನಾರು ಒಂದು ಹೇಳ್ತಾನೆ ಇರ್ತಾರೆ. ಏನು ಮಾಡೋದು, ಅವರು ಡ್ಯೂಟಿಗೆ ಹೋಗಿ ಬರ್ತಾರೆ, ಶುಗರ್ ಬೇರೆ ಇರುತ್ತಲ್ಲ. ನಾವು ಇದನ್ನೇ ತಿನ್ನಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ. ಒಂದು ಸ್ವಲ್ಪ ಅವ್ರಿಗೊಬ್ರಿಗೆ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಮತ್ತೆ ಕೆಲಸಗಳು ಇನ್ನೂ ಆಗಿಲ್ಲ. ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಸೈಡಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೆ, ಬೇಗ ಆಗುತ್ತೆ. ಬಿಸಿನೀರಂತೂ ಯಾವಾಗೂ ಇರಬೇಕು, ಆವಾಗ ಬೇಗ ಅಡುಗೆಗಳಾಗುತ್ತೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಮನೇಲಿ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀರು ಕುದೀತಾ ಇದೆ ಈಗ. ಅವರು ಬೆಳಗ್ಗೆನೇ ರೈಸ್ ತಿನ್ನಲ್ಲ ನಾನು ಅಂತಾರೆ, ಅದಕ್ಕೋಸ್ಕರ ಅವರೊಬ್ರಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದೆ. ಈ ಉಪ್ಪಿಟ್ಟು ಮಾಡಿ ಕೊಟ್ಬಿಟ್ಟು ಆಮೇಲೆ ನಾನು ಮಿಕ್ಕಿದ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದರೆ ತುಂಬ ಆರಾಮಾಗಿ ಕೆಲಸಗಳಾಗುತ್ತೆ. ಅದೇ ನಾವು ಲೇಟಾಗಿದ್ದರೆ ಯಾವ ಕೆಲಸವೇ ಆಗೋಲ್ಲ. 5 ಗಂಟೆ 4:15ಗೆ ಎದ್ದುಬಿಡಬೇಕು, ಆವಾಗ ತುಂಬ ಈಸಿಯಾಗಿ ಕೆಲಸ ಆಗುತ್ತೆ. ಇನ್ನು ನಮ್ಮ ಭಾವನ ಇನ್ನೂ ಎದ್ದಿಲ್ಲ. ಭಾವನ ಎದ್ದರೆ ಭಾವನಂಗೂ ಉಪ್ಪಿಟ್ಟಾಗುತ್ತೆ. ಯಾಕಂದರೆ ಅವಳು ಕೂಡ ರೈಸ್ ಐಟಮ್ಸ್ ತಿನ್ನಬೇಕು ಅಂದರೆ ಬೇಜಾರು ಮಾಡ್ಕೋತಾಳೆ. ಅವಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ರಿಗೂ ಸೇರಿಸಿ ಸ್ವಲ್ಪ ಬಿಸಿಬೇಳೆಭಾತು, ಸ್ವಲ್ಪ ಉಪ್ಪಿಟ್ಟು ಸರಿ ಆಗುತ್ತೆ. ಭಾವನ ಅಂದರೆ ಯಾರು ಗೊತ್ತಾ? ನಮ್ಮ ಸೊಸೆ ಎದ್ದೇಳೋಕ್ಕಿಂತ ಮುಂಚೆ ನಾನು ಇಷ್ಟು ಕೆಲಸ ಮಾಡಿರ್ತೀನಿ. ಸೊಸೆ ಅಲ್ಲ ಅವರೆಲ್ಲ ನಮ್ಮ ಮಕ್ಕಳಿದ್ದಂಗೆ. ಅದಕ್ಕೆ ನಮ್ಮ ಮನೇಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನಾವು ನೀನು ಮಾಡು ಅಂತ ಯಾವತ್ತೂ ಹೇಳಲ್ಲ. ನನ್ನ ಕೆಲಸ ನಾನು ಮಾಡ್ತಾಯಿರ್ತೀನಿ. ಅವರು ಅಷ್ಟೇ ಖುಷಿಯಾಗಿ ನನ್ನನ್ನು ನೋಡ್ಕೋತಾರೆ. ಅದಕ್ಕೋಸ್ಕರನೇ ನಾವು ಯಾವತ್ತೂ ಸೊಸೆ ಅಂತ ಯಾವತ್ತೂ ಹೇಳಲ್ಲ. ಯಾವಾಗೂ ಭಾವನಾ ಅಂತಲೇ ಹೇಳ್ತಾ ಇರ್ತೀನಿ. ಅವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಅದು ನಮ್ಮ ಸೊಸೆ ಅಂತ ಹೇಳ್ಬಿಟ್ಟು. ನನಗೆ ಹೆಣ್ಮಕ್ಳಿಲ್ಲ, 2 ಗಂಡು ಮಕ್ಕಳು. ನಮ್ಮ ಮನೆಯವ್ರು ತಿಂಡಿ ಕೊಟ್ಟೆ. ಇನ್ನು ಭಾವನ ಇನ್ನೂ ಎದ್ದಿಲ್ಲ. ಇಷ್ಟಲ್ಲಿ ನನ್ನ ಕೆಲಸ ಆಗಿದೆ. ನಮ್ಮ ಭಾವನ ಎದ್ದೇಳೋಷ್ಟರಲ್ಲಿ ಅರ್ಧ ಕೆಲಸ